ನಮಸ್ಕಾರ ವೀಕ್ಷಕರೇ, ಈಗ ನಾನು ನಿಮಗೆ ಮತ್ತೊಂದು ವಿಶೇಷ ವಿಡಿಯೋ ತೋರಿಸ್ತಾ ಇದ್ದೀನಿ. ಇದು ಶಂಕರ ರೆಡ್ ಅನ್ನೋ ಹಲಸಿನ ಹಣ್ಣಿನ ವಿಡಿಯೋ. ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರುವ ಹಲಸಿನ ತಳಿ ಇದು. ನಾನು ಈ ವಿಡಿಯೋ ನಿಮಗೆ ತೋರಿಸಬೇಕು ಅಂತ ಕಳೆದ 5 ವರ್ಷಗಳಿಂದ ಕಾತುರದಿಂದ ಕಾಯ್ತಾ ಇದ್ದೆ. ಈಗ ಆ ಘಳಿಗೆ ಬಂದಿದೆ. ಈ ತಳಿಯ ಸಸಿಯನ್ನು ನಾಟಿ ಮಾಡಿದಾಗಿನಿಂದ ಮರದಿಂದ ಹಣ್ಣನ್ನು ಕೊಯ್ಲು ಮಾಡಿ ಅದನ್ನು ಕಟ್ ಮಾಡುವವರೆಗೂ 5 ವರ್ಷಗಳ ಕಾಲ ವಿವಿಧ ಹಂತಗಳಲ್ಲಿ ಚಿತ್ರೀಕರಣ ನಡೆಸಿ ನಿಮಗೆ ನೀಡ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟ ಆದರೆ ಮಾತ್ರ ಈ ವಿಡಿಯೋಗೆ ನಿಮ್ಮ ಕಡೆಯಿಂದ ಒಂದು ಲೈಕ್ ಕೊಡಿ, ಹಾಗೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಕೊನೆಯಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಕಾಮೆಂಟ್ಸ್ ಮುಖಾಂತರ ತಿಳಿಸಬೇಕು. ಈ ಶಂಕರ ರೆಡ್ ಹಲಸಿನ ತಳಿಯು ಭಾರತೀಯ ತೋಟಗಾರಿಕಾ ಸಂಸ್ಥೆಯು ಬಿಡುಗಡೆ ಮಾಡಿರುವಂತಹ ಹಲಸಿನ ತಳಿ. ಈ ಹಲಸಿನ ಗಿಡವನ್ನು ನಾವು ನಾಟಿ ಮಾಡಿದ್ದು 2020 ಆಗಸ್ಟ್ 3ನೇ ತಾರೀಕು. ಸುಮಾರು 3 ಅಡಿ ಆಳ ಹಾಗೂ 2 ಅಡಿ ಅಗಲದ ಗುಂಡಿ ತೆಗೆದು ಅದಕ್ಕೆ ಹಸಿರಲೆ ಗೊಬ್ಬರ ಹಾಕಿ ಇದನ್ನು ನಾಟಿ ಮಾಡಿದ್ವಿ. ಆನಂತರ ಈ ಗಿಡದ ರಕ್ಷಣೆಗೆ ಅದಕ್ಕೆ ತಂತಿ ಬೇಲಿ ಹಾಕಿ ಕುರಿ ಮೇಕೆಗಳ ಬಾಯಿಗೆ ಸಿಗದಂತೆ ಕಾಪಾಡಿಕೊಂಡೆವು. ಹಾಗೆಯೇ ಕಾಲಕ್ಕೆ ತಕ್ಕಂತೆ ಅದಕ್ಕೆ ಸೂಕ್ತವಾದ ನೀರು ಮತ್ತು ಗೊಬ್ಬರ ಕೊಡುತ್ತಾ ಬಂದೆವು. ಇದರಿಂದ ಶಂಕರ ತಳಿಯ ಹಲಸಿನ ಸಸಿಯು ಆರೋಗ್ಯಕರವಾಗಿ ಬೆಳೆಯುತ್ತಾ ಬಂತು. ಇದು ನೋಡಿ, 2025 ಜನವರಿ 5ನೇ ತಾರೀಕು ನೋಡಿದಾಗ ಗಿಡದಲ್ಲಿ ಹೆಣ್ಣು ಮತ್ತು ಗಂಡು ಹೂಗಳು ಕಂಡವು. ಆನಂತರ ಸ್ವಲ್ಪ ದಿನಕ್ಕೆ ಮತ್ತಷ್ಟು ಸಂಖ್ಯೆಯಲ್ಲಿ ಹೆಣ್ಣು ಹೂಗಳು ಕಂಡುಬಂದವು. ಅಂದರೆ ನಾವು ನಾಟಿ ಮಾಡಿದ 5ನೇ ವರ್ಷದಲ್ಲಿ ಶಂಕರ ತಳಿಯ ಹಲಸು ಹಣ್ಣು ಬಿಡಲಿಕ್ಕೆ ಪ್ರಾರಂಭ ಮಾಡಿತು. ಕೇವಲ 5 ವರ್ಷ ಪ್ರಾಯದ ಗಿಡ ಆದ್ದರಿಂದ ನಾನು ಕೆಲವು ಹೆಣ್ಣು ಹೂವುಗಳನ್ನು ತೆಗೆದುಹಾಕಿ ಕೇವಲ 4 ಕಾಯಿಗಳನ್ನು ಮಾತ್ರ ದೊಡ್ಡದಾಗಲು ಬಿಟ್ಟಿದ್ದೆ. ಇದಕ್ಕೆ ಥಿನ್ನಿಂಗ್ ಅಂತ ಕರೆಯುತ್ತಾರೆ. ನಮ್ಮ ತೋಟದಲ್ಲಿ ಶಂಕರ ರೆಡ್ ವೆರೈಟಿಯ ಮೊದಲ ಹಣ್ಣು ಬಿಟ್ಟಿದೆ ಎಂದಾಗ ನಮಗೆಲ್ಲ ತುಂಬ ಸಂತೋಷ. ಹಾಗೆಯೇ ಸ್ವಲ್ಪ ಆತಂಕವೂ ಇತ್ತು. ಮೊದಲನೇ ಹಣ್ಣನ್ನೇ ಯಾರಾದರೂ ಕದ್ದು ಕಿತ್ತುಕೊಂಡು ಹೋದರೆ ನಮ್ಮ ವೀಕ್ಷಕರಿಗೆ ಈ ಹಣ್ಣನ್ನು ತೋರಿಸಲು ಅವಕಾಶ ಇಲ್ಲವಾಗುತ್ತಲ್ಲ ಅಂತ ಸ್ವಲ್ಪ ಆತಂಕವೂ ಇತ್ತು. ಅದಕ್ಕಾಗಿ ಹಲಸಿನ ಕಾಯಿಗಳು ಹೊರಗೆ ಕಾಣಬಾರದು ಅಂತ ಹೇಳಿ ಅದಕ್ಕೆ ಹಸಿರು ಹೊದಿಕೆ ಹೊದಿಸಿದ್ದೆ. 4 ಕಾಯಿಗಳು ಯಾವುದೇ ಸಮಸ್ಯೆ ಇಲ್ಲದೆ ಆರೋಗ್ಯಕರವಾಗಿ ಬೆಳೆದಿದ್ದಾವೆ. ಅವುಗಳಲ್ಲಿ 1 ಕಾಯಿ ಹಣ್ಣಾಗುವ ಹಂತಕ್ಕೆ ಬಂದಿದೆ. ಆದ್ದರಿಂದ ಅದನ್ನು ಈಗ ಕಟಾವು ಮಾಡುತ್ತೇವೆ ನೋಡಿ. ಈಗ ಈ ವಿಶೇಷ ಶಂಕರ ರೆಡ್ ಹಲಸಿನ ತಳಿಯ ಹಣ್ಣನ್ನು ಕೊಯ್ದು ಅದರ ವಿಶೇಷತೆಗಳ ಬಗ್ಗೆ ನಿಮಗೆ ತಿಳಿಸಿ ಹೇಳುವ ಸಮಯ. ನನಗಂತೂ ತುಂಬ ಖುಷಿಯಾಗ್ತಿದೆ. 5 ವರ್ಷಗಳ ನನ್ನ ಕನಸು ಇವತ್ತು ನನಸು ಆಗ್ತಾ ಇದೆಯಲ್ಲ ಅನ್ನೋ ಭಾವನೆ ನನಗಾಗ್ತಾ ಇದೆ. ಈ ಹಣ್ಣನ್ನು ಕಟ್ ಮಾಡೋದಕ್ಕೂ ಮೊದಲು ಒಂದೆರಡು ಈ ತಳಿಯ ವಿಶೇಷ ಅಂಶಗಳನ್ನು ನಾನು ನಿಮಗೆ ಹೇಳಲೇಬೇಕು. ಈ ತಳಿಯನ್ನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯು ಪತ್ತೆ ಮಾಡಿದ್ದು ತಿಪಟೂರು ತಾಲೂಕು ಚೌಡ್ಲಾಪುರ ಗ್ರಾಮದ ಶಂಕರಯ್ಯ ಅವರ ತೋಟದಲ್ಲಿ. ಇಂತಹ ವಿಶಿಷ್ಟ ಹಲಸಿನ ಗಿಡವನ್ನು ಬೆಳೆಸಿದ ಶಂಕರಯ್ಯ ಅವರಿಗೂ ಅವರ ಕುಟುಂಬಕ್ಕೂ ಹಾಗೂ IIHR ಸಂಸ್ಥೆಗೂ ನಮ್ಮ ಧನ್ಯವಾದಗಳನ್ನು ತಿಳಿಸೋಣ. ನನಗೆ ತಿಳಿದ ಮಟ್ಟಿಗೆ ಈ ಶಂಕರ ತಳಿಯ ಹಲಸಿನ ಹಣ್ಣುಗಳು ಗೊಂಚಲುಗಳಲ್ಲಿ ಬಿಡುತ್ತದಂತೆ. ಅಂದರೆ ಒಂದೇ ಗೊಂಚಲಿನಲ್ಲಿ 3-4 ಹಣ್ಣುಗಳು ಅಥವಾ ಅದಕ್ಕಿಂತ ಜಾಸ್ತಿ ಬಿಡುತ್ತವೆ. ಇದು ಈ ತಳಿಯ ವಿಶೇಷ. ಆಮೇಲೆ ಈ ಹಣ್ಣಿನ ಮೇಲ್ಮೈನ ಮುಳ್ಳುಗಳ ತುದಿಗಳನ್ನು ನೋಡಿ ಹೇಗೆ ಕಪ್ಪು ಬಣ್ಣದಿಂದ ಕೂಡಿದ್ದಾವೆ ಅಂತ. ಈ ಒಂದು ತಳಿಯ ಹಣ್ಣುಗಳನ್ನು ಈ ಒಂದು ಗುಣದಿಂದಲೂ ಕೂಡ ಗುರುತಿಸಬಹುದು. ಹಾಗೆಯೇ ಇದು ಮೀಡಿಯಂ ಗಾತ್ರದ ಹಣ್ಣಿನ ತಳಿ. ಸುಮಾರು 4ರಿಂದ 6 kg ತೂಕದ ಹಣ್ಣುಗಳು ಅಂತ ಹೇಳಿದ್ದಾರೆ. ಇವತ್ತು ನಾನು ನಿಮಗೆ ಕಟ್ ಮಾಡಿ ತೋರಿಸಲಿಕ್ಕೆ ಹೊರಟಿರೋ ಹಣ್ಣು 5 kg ತೂಗ್ತಾ ಇದೆ ನೋಡಿ. ಬನ್ನಿ, ಇನ್ನು ತಡ ಮಾಡೋದು ಬೇಡ. ಈ ಹಣ್ಣನ್ನು ಕಟ್ ಮಾಡಿ
ಅದರ ಬಣ್ಣ ಗುಣ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಈ ಹಣ್ಣಿಂದ ಅಷ್ಟೇನೂ ಗಾಢವಾದ ಪರಿಮಳ ಹೊರಗಡೆ ಬರ್ತಾ ಇಲ್ಲ. ಸ್ವಲ್ಪ ಮಟ್ಟಿನ ಸುವಾಸನೆ ಮಾತ್ರ ಇದೆ. ಆದರೆ ಬೇರೆ ಹಣ್ಣುಗಳನ್ನು ಹೋಲಿಕೆ ಮಾಡಿದಾಗ ಇದರ ಪರಿಮಳ ಅಷ್ಟು ಜಾಸ್ತಿ ಇಲ್ಲ. ಸ್ನೇಹಿತರೆ, ಇದು ಶಂಕರ ವೆರೈಟಿ ನಮ್ಮ ತೋಟದಲ್ಲಿ ಬೆಳೆದಿದ್ದು. 5 ವರ್ಷದ ಹಿಂದೆ ನಾವು ನಾಟಿ ಮಾಡಿದ್ದು. ಈಗ ಮೊದಲನೇ ಹಣ್ಣು ನಾವು ಹಾರ್ವೆಸ್ಟ್ ಮಾಡಿದ್ದೀವಿ. ಸೊ ಹಣ್ಣಾಗಿದೆ ನೋಡಿ, ಈ ಸೌಂಡ್ ಗೊತ್ತಾಗುತ್ತೆ ನಿಮಗೆ. ಸೊ ಹಣ್ಣಾದಾಗ ಸ್ವಲ್ಪ ದಬ್ಬ್ ಅಂತ ಸೌಂಡ್ ಬರುತ್ತೆ. ಮತ್ತು ಈಗ ಪ್ರೆಸ್ ಮಾಡಿದ್ರೆ ನೋಡಿ, ಈಗ ಸ್ವಲ್ಪ ಮೆತ್ತವಾಗಿರುತ್ತೆ. ಸೊ ಅದು ಹಣ್ಣಾಗಿದೆ ಅಂತ. ನಾವು ಇದು ಕಟ್ ಮಾಡಿ 5 ದಿನ ಆಗಿದೆ. 5 ದಿನ ಆದಮೇಲೆ, ಮರದಿಂದ ಕಟ್ ಮಾಡಿ 5 ದಿನ ಆದಮೇಲೆ ಈಗ ಇಲ್ಲಿ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಮಗೂ ಕೂಡ ಕ್ಯೂರಿಯಾಸಿಟಿ, ಇದು ಹೇಗೆ ಇದೆ ಶಂಕರ ಅಂತ. ಇದುವರೆಗೂ ನಾವು ಜಸ್ಟ್ ಫೋಟೋಗಳು ನೋಡಿದ್ದಷ್ಟೇ. ಈ ಮೊದಲನೇ ಬಾರಿ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನನಗೂ ಕ್ಯೂರಿಯಾಸಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ರೆಡ್ ವೈಲೆಟ್ ಆಗಲಿ. ಹಂಗೆ ಬರ್ತಲ್ಲ. ನೋಡಿ, ಇದು ಶಂಕರ ರೆಡ್ ವೆರೈಟಿ. ನಿಮಗೆ ಕಾಣ್ತಾ ಇರ್ಬೋದಲ್ಲ ಯಾವ ಥರ ಕಲರ್ ಇದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಹಂಟಿದೆ, ಮೇಣ ಅಂತೀವಲ್ಲ, ಅದು ಮೇಣ ಸ್ವಲ್ಪ ತೆಗಿಯೋಣ. ಅದು ಜಾಸ್ತಿ ಇಲ್ಲ, ಜಾಸ್ತಿ ಏನು ಮೇಣ ಇಲ್ಲ, ಯಾಕೆ ಚೆನ್ನಾಗಿ ಹಣ್ಣಾಗಿದೆ. ಅದರಿಂದ ಜಾಸ್ತಿ ಮೇಣ ಇಲ್ಲ. ಹಂಗಿದೆಯಲ್ಲ ನೋಡಿ, ಒಳಗಡೆ ದಿಂಡು ಅಂತೀವಲ್ಲ, ಅದು ಸ್ವಲ್ಪ ನಾರ್ಮಲ್ ಸೈಜ್ ಇದೆ, ಮಾಮೂಲಿ ಸೈಜ್ ಇದೆ. ಮತ್ತು ಮೇಲ್ಗಡೆ ರಿಂಡ್, ಹೊರಗಿನ ತೊಗಟೆ, ಅದು ಕೂಡ ತೆಳುವಾಗಿದೆ. ಸೊ ಅಲ್ಲಿವರೆಗೂ ನಾವು ತೊಳೆಗಳು ಕಾಣ್ಬೋದು, ನೀವು ನೋಡ್ತಾ ಇದ್ದೀರಲ್ಲ. ಸೊ ಇದು ಮೊದಲನೇ ಬಾರಿಗೆ ನಾವು ಕಟ್ ಮಾಡಿದ್ದೀವಿ ಶಂಕರ ವೆರೈಟಿ. ನೋಡಲಿಕ್ಕೆ ಖುಷಿಯಾಗುತ್ತೆ. ನಿಮಗೂ ತೋರಿಸ್ತೀನಿ, ಮತ್ತೆ ಎಲ್ಲ ಫರ್ದರ್ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ. ಈ ಹಣ್ಣಿನ ಆಕಾರ ಕೂಡ ಸ್ವಲ್ಪ ಡೊಂಕಾಗಿ ಇತ್ತು. ಆದ್ದರಿಂದ ಒಳಗೆ ತೊಳೆಗಳು ಸ್ವಲ್ಪ ಕಡಿಮೆ ಇದ್ದಾವೆ ನೋಡಿ, ಮೀಡಿಯಮ್ ಸೈಜ್ನ ತೊಳೆಗಳು. ಹಾಗೆ ಈ ಒಂದು ಹಣ್ಣಿನ ತೊಳೆಗಳ ಥಿಕ್ನೆಸ್ ಅಂದರೆ ದಪ್ಪ ಕೂಡ ತುಂಬ ಚೆನ್ನಾಗಿದೆ, ತುಂಬ ಉತ್ಕೃಷ್ಟವಾಗಿದೆ. ತೊಳೆಗಳ ಬಣ್ಣ ಕೂಡ ಆಕರ್ಷಕವಾಗಿದೆ. ಇನ್ನು ರುಚಿಯ ಬಗ್ಗೆ ಎರಡು ಮಾತೇ ಇಲ್ಲ. ಈ ತೊಳೆಗಳು ತೀರಾ ಸಾಫ್ಟು ಅಲ್ಲ ಅಥವಾ ತೀರಾ ಕ್ರಂಚಿನೂ ಅಲ್ಲ, ಆ ಥರ ಮೀಡಿಯಮ್ ಆಗಿದ್ದಾವೆ. ತಿಂತಾ ಇದ್ದರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ಸ್ವಲ್ಪ ಹೆಚ್ಚಾಗಿ ತಿಂದರೂ ಕೂಡ ಹೊಟ್ಟೆಗೆ ಏನು ತೊಂದರೆ ಹಾಕ್ಕೊಡೋದಿಲ್ಲ. ಇನ್ನು ಇದರ ಬೀಜಗಳನ್ನು ನೋಡಿ, ಸ್ವಲ್ಪ ಚಪ್ಪಟೆ ಆಕಾರದಲ್ಲಿ ಇದ್ದಾವೆ. ಹಾಗೆಯೇ ಒಂದೊಂದು ಬೀಜವೂ ಸ್ವಲ್ಪ ವಿಭಿನ್ನವಾದ ಶೇಪ್ನಲ್ಲಿದೆ. ಒಂದೊಂದು ಆಕಾರ ಅಂತ ಹೇಳ್ಬೋದು. ಬೀಜದಲ್ಲಿ ನಾವು ಸಾಂಬಾರು ಕೂಡ ಮಾಡಿದ್ವಿ, ತುಂಬ ರುಚಿಕರವಾಗಿತ್ತು. ಒಟ್ಟಾರೆಯಾಗಿ ಈ ಹಣ್ಣು ನಮಗೆ ತುಂಬ ತೃಪ್ತಿ ಕೊಡ್ತು. ಹಾಗೂ ಈ ಶಂಕರ ರೆಡ್ ವೆರೈಟಿ ನಮ್ಮ ತೋಟದಲ್ಲಿ ಹಾಕಿ ಬೆಳೆಸಿದ್ದಕ್ಕೂ ಸಾರ್ಥಕ ಆಯಿತು ಅಂತ ನಮಗೆ ಅನ್ನಿಸ್ತಾ ಇದೆ. ನಮ್ಮ ತೋಟ ಇರೋದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿ. ಅಲ್ಲಿಂದ ಈ ಹಣ್ಣನ್ನು ಕೊಯ್ಲು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಯಾವ ಊರಿನಿಂದ, ಯಾವ ತಾಲೂಕು ಅಥವಾ ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ದೀರಾ ಅಂತ ನಮಗೆ ದಯವಿಟ್ಟು ಕಾಮೆಂಟ್ಸ್ ಮಾಡಿ ತಿಳಿಸಿ. ಈ ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತಾ ಇದೆ ದಯವಿಟ್ಟು ಎಲ್ಲರೂ ತಪ್ಪದೇ ಕಾಮೆಂಟ್ಸ್ ಮಾಡಿ. ಇನ್ನೂ ಇದೇ ರೀತಿ ಬೇರೆ ಬೇರೆ ತಳಿಯ ಹಲಸಿನ ವಿಶೇಷತೆಗಳನ್ನು ನಿಮಗೆ ಮುಂದಿನ ದಿನಗಳಲ್ಲಿ ತೋರಿಸ್ತಾ ಇರ್ತೀನಿ. ಆದ್ದರಿಂದ ನಮ್ಮ ಚಾನಲ್ಗೆ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.